ಚಿಂತೆ ಮತ್ತು ಚಿತೆಗೆ ಒಂದೇ ಅಂತರ ಅಂತ ಹೇಳ್ತೀವಲ್ಲ, ಒಂದು ಸೊನ್ನೆ ಮಾತ್ರ ಅಂತರ. ಚಿತೆ ಅನ್ನೋದು ಸತ್ತಂಥ ದೇಹವನ್ನು ಸುಟ್ಟರೆ, ಚಿಂತೆ ಅನ್ನುವಂಥದ್ದು ಜೀವಂತ ದೇಹವನ್ನೇ ಸುಡುತ್ತದೆ. ಅದಕ್ಕೋಸ್ಕರ ಚಿಂತೆ ಮಾಡೋದು ಬೇಡ. ಚಿಂತೆ ಮಾಡಿ ಏನಾಗಬೇಕಾಗಿದೆ? ಸುಮ್ಮನೆ ವಿನಾಕಾರಣ ದೇಹ ದಂಡಿಸಿ ಚಿಂತೆ ಮಾಡಿ ಮನಸ್ಸಿಗೆ ಕಿರಿಕಿರಿ ಮಾಡಿಕೊಂಡು ಇರೋವಂಥ ಒಂದು ಸ್ವಲ್ಪ ನೆಮ್ಮದಿನೂ ಕಳ್ಕೊಂಡು ಆರೋಗ್ಯವನ್ನು ಹದಗೆಡಿಸ್ಕೊಂಡು ಏನು ಸಾಧನೆ ಮಾಡೋದು? ಅದಕ್ಕೆ ಚಿಂತೆ ಮಾಡಬಾರ್ದು ಅಂತ ಬಲ್ಲವರು ಹೇಳ್ತಾರೆ. ಆದರೂ ಕೂಡ ಸಾಮಾನ್ಯರಾದ ನಮಗೆ ಚಿಂತೆ ಮಾಡದೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನಾಗಬೇಕೋ ಅದು ಆಗಿಯೇ ಆಗ್ತದೆ. ಬಾರದು ಬಪ್ಪದು ತಪ್ಪದು. ಆಗೋದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬೇಡ ಅಂತಂದರೆ ಬಿಡೋದಿಲ್ಲ. ಅದು ಬರೋದು ಬಂದೇ ಬರ್ತದೆ, ಹೋಗೋದು ಹೋಗೇ ಹೋಗ್ತದೆ. ಏನು ಪಡ್ಕೋಬೇಕೋ ಅದನ್ನು ಪಡ್ಕೊಳ್ತೀವಿ. ಭಗವಂತನ ಇಚ್ಛೆ ಏನದ ಅದು ಮಾತ್ರ ಆಗೋದು. ಭಗವಂತ ಏನು ಕೊಡ್ತಾನಲ್ಲ ಅದನ್ನು ಸ್ವೀಕಾರ ಮಾಡದೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಗೊತ್ತಿದ್ದು ಕೂಡ ಯಾಕೆ ಚಿಂತೆ ಮಾಡಿ ಸಾಯ್ತದೆ ಬಡ ಜೀವ? ಭಗವಂತ ಎಲ್ಲ ವ್ಯವಸ್ಥೆ ಮಾಡಿಟ್ಟ, ಎಲ್ಲರಿಗೂ ಯಾರಿಗೆ ಏನು ವ್ಯವಸ್ಥೆ ಮಾಡಿ ಇಡಬೇಕು ಅದನ್ನು ಮಾಡಿಟ್ಟಿರ್ತಾನೆ. ಆದರೂ ನಾವೇನು ಮಾಡ್ತೀವಿ? ನನಗೆ ಅದು ಸಿಗಲಿಲ್ಲ, ನನಗೆ ಇದು ಸಿಗಲಿಲ್ಲ, ಹಾಗಾಗಲಿಲ್ಲ, ಹಿಂಗಾಗಲಿಲ್ಲ, ನಾವು ಅಂದ್ಕೊಂಡಂಗೆ ಏನೂ ನಡೀಲಿಲ್ಲ, 108 ನಮೂನಿ ಮನಸ್ಸಿನೊಳಗೆ ತುಂಬಿಕೊಂಡು ವೃಥಾ ವ್ಯಾಕುಲ ಚಿಂತ ಮಾಡಿಕೊಂಡು ಬದುಕ್ತಾ ಇರ್ತೀವಲ್ಲ, ಅದು ನಮ್ಮದೇ ತಪ್ಪು ಅಂತ ಹೇಳ್ಬೋದು. ಚಿಂತೆಯಿಂದ ಧನಾತ್ಮಕ ವಿಚಾರಗಳು ಬರಲ್ಲ ಮನುಷ್ಯನಿಗೆ. ಋಣಾತ್ಮಕ ವಿಚಾರ ಬಂದು ದೇಹ ಮನಸ್ಸು ಕೃಶ ಆಗ್ತವೆ. ಭಗವಂತ ಏನು ಮಾಡ್ತಾ ಇದ್ದಾನೋ ಅದರಲ್ಲಿ ನಮ್ಮ ಹಿತ ಇದೆ ಅಂತ ಯಾವಾಗ ನಾವು ನಂಬ್ತೀವಲ್ಲ, ಬಲವಾದ ನಂಬಿಕೆ ಬರಬೇಕು ನಮ್ಮೊಳಗೆ. ಅವನೇನು ಮಾಡ್ತಾ ಇದ್ದಾನೆ ಅದರಲ್ಲಿ ನಮ್ಮ ಹಿತ ಇದೆ, ಆವಾಗ ಚಿಂತೆ ಉಳಿಯೋದಿಲ್ಲ. ಜೀವನದೊಳಗೆ ಯಾವುದೋ ಒಂದರ ಕೊರತೆ ಇರ್ಬೋದು. ನಮಗೆ ವಸ್ತು, ವ್ಯಕ್ತಿ, ವಿಷಯ ಏನೋ ಒಂದರ ಕೊರತೆ ಅಥವಾ ಅಭಾವನೆ ನಮ್ಮ ಚಿಂತೆ ಮತ್ತು ದುಃಖಕ್ಕೆ ಬಲವಾದ ಕಾರಣ ಅಂತ ಹೇಳ್ಬೋದು. ಅದು ನಮ್ಮ ಮೂರ್ಖತನ, ಯಾರೇನೂ ಮಾಡಲಿಕ್ಕಾಗಲ್ಲ. ಕೊರತೆಯನ್ನೇ ದೊಡ್ಡದು ಮಾಡಿಕೊಂಡು ಕೊರಗ್ತೀವಲ್ಲ, ಅದು ನಮ್ಮ ಮೂರ್ಖತನ. ಈ ಮೂರ್ಖತನ ಹೋಗಬೇಕಪ್ಪ ಅಂತಂದರೆ ಸತ್ಸಂಗ ಮಾಡಬೇಕು, ಸದಾ ಪರಮಾತ್ಮನ ಧ್ಯಾನ ಮಾಡಬೇಕು. ಯೋಗ, ಧ್ಯಾನ ಏನದವಲ್ಲ, ಮೆಡಿಟೇಷನ್ ಮೂರ್ಖತನವನ್ನು ಸಹಿತ ದೂರ ಮಾಡ್ತಾವೆ, ಬರೀ ಚಿಂತೆಯನ್ನಷ್ಟೇ ಅಲ್ಲ. ಅದಕ್ಕೋಸ್ಕರ ಸದಾ ಭಗವತ್ ಸೇವೆ ಮಾಡ್ತಾ ಚಿಂತೆಯನ್ನು ಮರಿಬೇಕು. ಯಾವಾಗ ಮನುಷ್ಯ ತನ್ನ ಶರೀರದ ಬಗ್ಗೆನೇ ಚಿಂತೆ ಮಾಡೋದನ್ನು ಬಿಟ್ಬಿಡ್ತಾನಲ್ಲ, ತನ್ನದೇ ಸ್ವಂತಕ್ಕೋಸ್ಕರ ಚಿಂತೆ ಮಾಡೋದು ಬಿಡ್ತಾನಲ್ಲ, ಆವಾಗ ಜಗತ್ತು ಅವನ ಬಗ್ಗೆ ಚಿಂತೆ ಮಾಡ್ತದೆ. ಅದೇ ಸತ್ಸಂಗ. ಯಾರು ಪರಸೇವೆಗೋಸ್ಕರ, ಪರರಿಗೋಸ್ಕರ ಹಾತೊರೆದು ತುಡಿತ ಮಿಡಿತ ಸ್ಪಂದನ ಇರ್ತಾವಲ್ಲ, ಅಂಥವರಿಗೋಸ್ಕರ ಪ್ರಪಂಚನೂ ಮಿಡಿತದೆ. ಅದನ್ನು ಬಿಟ್ಟು ಬರೀ ನಾನು 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 ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು, ಇಷ್ಟೇ ನನ್ನ ಪರಿಧಿ ಮಾಡ್ಕೊಂಡು ಬಿಟ್ಟರೆ ನಮ್ಮ ಚಿಂತೆ ನಾವೇ ಮಾಡ್ಕೊಂಡು ಸಾಯಬೇಕಾಗ್ತದೆ. ಯಾರೂ ಅಲ್ಲಿ ಪ್ರವೇಶ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಚಿಂತೆಯನ್ನು ನಾವೇ ಮಾಡೋದು ಬಿಟ್ಟು ಭಗವಂತನಿಗೆ ಅರ್ಪಿಸಿ ನಿಶ್ಚಿಂತೆಯಿಂದ ನಾವು ಇದ್ದಾಗ ಮಾತ್ರ ನಮ್ಮ ದೇಹ ಮನಸ್ಸುಗಳು ಪ್ರಫುಲ್ಲವಾಗಿ ಅರಳೋದು. ಭಗವಂತನ ಮೇಲೆ ಭರವಸೆ ಇದ್ದಾಗ ಯಾವ ಚಿಂತೆಗಳು ಮನಸ್ಸಲ್ಲಿ ಉಳಿಯೋದಿಲ್ಲ. ಈ ನಂಬಿಕೆಯ ಅಭಾವನೆ ಎಲ್ಲ ಚಿಂತೆ ಕಂತೆಗಳಿಗೆ ಮೂಲ ಕಾರಣ. ಬಹುಶಃ ನಾವು ನಂಬೋದಂಗೆ ಮಾಡ್ತೀವಿ, ನಟನೆ ಮಾಡ್ತೀವಿ, ನಂಬೋದಿಲ್ಲ. ಅದು ಏನಿರ್ತದೆ ಅರೆ ಭರವಸೆ, ಅಪನಂಬಿಕೆ, ಅದು ಚಿಂತೆಗೆ ಕಾರಣ ಮಾಡಿ ಮನಸ್ಸನ್ನು ಕೊರಿತಾ ಇರ್ತದೆ. ಈಗ ಮಾಡಬಾರದ್ದನ್ನು ಮಾಡೋದ್ರಿಂದ, ಮಾಡಬೇಕಾದದ್ದನ್ನು ಮಾಡದೇ ಇರೋದ್ರಿಂದ ಕೂಡ ಚಿಂತೆ ಮತ್ತು ಭಯಗಳು ಮನುಷ್ಯನಿಗೆ ಉಂಟಾಗ್ತವೆ. ನಮಗಾಗಿ ಏನೂ ಬೇಕಾಗಿಲ್ಲ, ಯಾಕಂದರೆ ಆ ಸ್ವರೂಪದೊಳಗೆ ನಮಗೆ ಅಭಾವನೆ ಇಲ್ಲ. ಶರೀರಕ್ಕೆ ಏನು ಬೇಕೋ ಅದೆಲ್ಲ ದೇವ್ರು ಕೊಟ್ಟಾನೆ. ನಮಗೇನು ಬೇಕೋ ಎಲ್ಲವೂ ಪ್ರಾರಬ್ಧಕ್ಕನುಸಾರವಾಗಿ ಬಂದೇ ಬರ್ತದೆ, ನಮ್ಮ ಜೊತೆ ಇದ್ದೇ ಇರ್ತದೆ. ಅದರಿಂದ ನಾ ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ ಅನ್ನೋ ಕೊರಗನ್ನು ಬಿಟ್ಟು ಇರುವಾಗ ಚಿಂತೆ ಯಾಕೆ ಬರ್ತದೆ ಮನಸ್ಸಲ್ಲಿ? ನಮಗಿಂತ ಅಧಿಕವಾಗಿ ಭಗವಂತ ನಮ್ಮನ್ನು ತಿಳ್ಕೊಂಡಿರ್ತಾನೆ. ನಮಗಿಂತ ಹೆಚ್ಚು ಅವನಿಗೆ ಗೊತ್ತಿರ್ತದೆ ನಮ್ಮ ಬಗ್ಗೆ. ಅದಕ್ಕೋಸ್ಕರ ನಮ್ಮನ್ನು ನಡೆಸೋ ಸಾಮರ್ಥ್ಯ ಅವನಿಗಿರ್ತದೆ. ಸಮರ್ಥನಾದಂಥ ಭಗವಂತನೇ ನಮ್ಮ ಜೊತೆ ಇರೋವಾಗ, ಅಂಥ ದಯಾಳು, ಅಂಥ ಕರುಣಾಮಯಿ ಪರಮಾತ್ಮನೇ ನಮ್ಮ ಜೊತೆ ಇರುವಾಗ ಚಿಂತೆ ಯಾಕೆ ಮಾಡಬೇಕು? ಅವನಲ್ಲಿ ಅಪನಂಬಿಕೆ ಉಂಟಾದಾಗ ಮಾತ್ರ ದೋಣಿಯಲ್ಲಿ ಹೋಗ್ತಾ ಇರ್ತೀವಿ, ಬಿರುಗಾಳಿ ಅಲೆಗಳು ಅಬ್ಬರ ಶುರುವಾಗ್ತದೆ. ಭಗವಂತನಿದ್ದಾನೆ ಅಂತ ನಿಶ್ಚಿಂತೆಯಾಗಿ ನಾಮಸ್ಮರಣೆ ಮಾಡ್ತಾ ಕೂತಂಥ ಸೂಫಿ ಸಂತನಿಗೇನಾಗಲಿಲ್ಲ. ಎಲ್ಲರೂ ಚೀರಾಡಿ ಹಾರಾಡಿ ಅಪನಂಬಿಕೆಯಿಂದ ವರ್ತನೆ ಮಾಡಿ ದೋಣಿ ಮುಗಿಚಿ ಬಿದ್ದು ಸತ್ತು ಹೋದರು. ಇವು ಕಥೆಗಳನ್ನು ನಾವು ಮೋಟಿವೇಟಾಗಿ ತಗೋಬೇಕಾಗ್ತದೆ.
ಕೇವಲ ಈ ಶರೀರದ ಪೋಷಣೆಗೋಸ್ಕರ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ, ಈ ಶರೀರ ಬಿಟ್ಟು ಹೋದ್ಮೇಲೆ ಏನಾಗ್ತೀವಿ ನಾವು ಮುಂದೆ ಒಂದು ಸ್ವಲ್ಪ ಅದನ್ನು ಚಿಂತನೆ ಮಾಡಬೇಕು. ಚಿಂತೆ ಅಲ್ಲ, ಚಿಂತನೆ ಮಾಡಬೇಕು. ಆತ್ಮಜ್ಞಾನವನ್ನು ಪಡ್ಕೋಬೇಕು. ಪಾಪ ಪುಣ್ಯಗಳ ಪ್ರಜ್ಞೆ ಇರಬೇಕು. ಒಳಿತು ಕೆಡುಕುಗಳ ವಿಚಾರ ನಮ್ಮೊಳಗೆ ಇರಬೇಕು. ನನ್ನಿಂದ ಏನಾಗಬೇಕಾಗಿದೆ ಈ ಭೂಮಿ ಮೇಲೆ ಅನ್ನೋ ಚಿಂತನೆಗಳು ನಮ್ಮ ಮನದಲ್ಲಿ ಸದಾ ಸುಳಿದಾಡ್ತಾ ಇರಬೇಕು ವಿನಃ ನನಗದಾಗಲಿಲ್ಲ, ನನಗೆ ಹಿಂಗಾಗಲಿಲ್ಲ, ನನಗೆ ಯಾಕೆ ಹಿಂಗೆ, ನನಗೆ ಯಾಕೆ ಹಂಗೆ ಅಂಥೇಳಿ ಗೋಳಾಡೋದು ಸರಿಯಲ್ಲ. ಈ ಕಾಲ ಸರಿದು ಹೋಗ್ತದೆ, ಈ ಕಾಲ ನಿಲ್ಲೋದಿಲ್ಲ, ಕಾಲಚಕ್ರ ತಿರುಗ್ತಾ ಇರ್ತದೆ. ಈ ಕಾಲ ಹೀಗೆ ಇರೋದಿಲ್ಲ. ಗಾಬರಿ ಆಗದೇನೆ ಹೊಂದ್ಕೋಬೇಕು ನಾವು ಇರೋ ಪರಿಸ್ಥಿತಿಗೆ. ಇದೇಪ್ಪ ಇದು ಹೀಗಿದೆ ಈಗ ಸನ್ನಿವೇಶ, ಸಂದರ್ಭ, ಈ ನಮ್ಮ ಪರಿಸ್ಥಿತಿ ಇದು ಹೀಗೆ ಶಾಶ್ವತ ಅಲ್ಲ. ಒಂದು ಸತಿ ಸುಖ ಬಂದದ್ದು ದುಃಖನೂ ಬರಲೇಬೇಕು, ದುಃಖ ಬಂದಾಗ ನಂತರ ಸುಖನೂ ಬರಲೇಬೇಕು. ಸೂರ್ಯೋದಯ ಸೂರ್ಯಾಸ್ತಗಳು ಇರಲೇಬೇಕು. ಅದು ಅನಿವಾರ್ಯ, ಹೊಂದ್ಕೋಬೇಕಾಗ್ತದೆ ನಾವು ಅದಕ್ಕೆ ಭಯ ಪಡೋದು ಅಗತ್ಯ ಇಲ್ಲ, ಚಿಂತೆ ಮಾಡೋ ಅಗತ್ಯ ಇಲ್ಲ, ವಿಚಾರ ಮಾಡಬಾರ್ದು. ಸದಾಕಾಲ ಹೀಗೆ ಇರಲ್ಲ ಅನ್ನೋ ಪ್ರಜ್ಞೆಯನ್ನು ಇಟ್ಕೋಬೇಕು. ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ದೊಡ್ಡವನಾಗ್ತಾನೋ ಇಲ್ಲೋ, ಓದ್ತಾನೋ ಇಲ್ಲೋ, ಮುಂದವ ಮದುವೆ ಆಗ್ತಾನೋ ಇಲ್ಲೋ, ಅವನಿಗೆ ಮಕ್ಕಳಾಗ್ತವೋ ಇಲ್ಲೋ, ಶ್ರೀಮಂತನಾಗೇ ಇರ್ತಾನೋ ಅಥವಾ ಬಡವನಾಗೇ ಉಳಿತಾನೋ, ಏನೋ ಎಲ್ಲದ್ರ ಬಗ್ಗೆ ಒಂದು ಸಂದೇಹ ಅಂತೂ ಇದ್ದೇ ಇರಬಹುದು ನಮ್ಮಲ್ಲಿ. ಆದರೆ ಸಾಯ್ತಾನೋ ಇಲ್ಲೋ ಅನ್ನೋ ಸಂದೇಹ ಯಾರಿಗೆ ಬರ್ತದೆ ರೀ? ಹುಟ್ಟಿದವನಿಗೊಮ್ಮೆ ಸಾವು ನಿಶ್ಚಿತ. ಅದು ನಾವು ನಿಶ್ಚಿಂತರಾಗಿರಬೇಕು. ಆ ವಿಷಯದೊಳಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಕಾಲರೂಪಿ ಅಗ್ನಿ ಒಳಗೆ ನಿತ್ಯವೂ ಎಲ್ಲವೂ ದಹಿಸ್ತಾನೆ ಇರ್ತದೆ. ಮತ್ತು ಭರವಸೆ ಯಾರ ಮ್ಯಾಗಿಡೋದು? ನಾವು ಮೈಗೆ ಕಡ್ಡಿ ಪೆಟ್ಟಿಗೆ ತೊಗೊಂಡು ಬೆಂಕಿ ಹಚ್ಕೊಳ್ಳೋದೇ ಅಲ್ಲ. ಆ ಕಾಲ ಅನ್ನೋವಂಥದ್ದು ತಾನೇ ಹಚ್ತಿರ್ತದೆ. ಕ್ರಮೇಣ ನಮ್ಮ ಶರೀರ ಕರಗ್ತದೆ, ನಮ್ಮ ಐಶ್ವರ್ಯ ಕರಗ್ತದೆ, ನಮ್ಮ ಭೌತಿಕ ಸಂಪತ್ತು ಎಲ್ಲವೂ ಕರಗಿ ಹೋಗ್ತದೆ. ಕಾಲ ಕ್ರಮೇಣ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಮತ್ತು ಏನನ್ನ ಭರವಸೆ ಮಾಡ್ತೀರಿ ನೀವು? ಯಾಕೆ ಚಿಂತೆ ಮಾಡೋದು ಬರೋ ಹೋಗೋದ್ರ ಕುರಿತಾಗಿ? ಒಂದು ಯೋಚನೆ ಮಾಡಬೇಕು ನಾವು, ನಮ್ಮವ್ರು ಯಾರಿದ್ದಾರೆ? ನಮ್ಮನೆ ಈಗಲೇ ಸಾವು ಅನ್ನುವಂಥದ್ದು ಬಂದು ಸೆಳ್ಕೊಂಡು ಹೊರಟ್ರೆ ಯಾರಾದರೂ ಬಂದು ನಮಗೆ ಸಹಾಯ ಮಾಡ್ತಾರೇನು? ಇದನ್ನು ಯೋಚನೆ ಮಾಡಿ ಈ ಸತ್ಯವನ್ನು ನಾವು ಒಪ್ಕೊಳ್ಳೇಬೇಕು. ಯಾರೂ ಸಹಾಯ ಮಾಡಲ್ಲ, ಯಾರೂ ನಮ್ಮ ನೆರವಿಗೆ ಬರಲ್ಲ. ಸಾವಿನ ಹಿಂದೆ ಯಾರೂ ನಮ್ಮ ಜೊತೆ ಬರಲ್ಲ. ಅದರಿಂದ ಬರುವಾಗ ಒಂಟಿ, ಹೋಗುವಾಗಲೂ ಒಂಟಿ, ಬರುವಾಗ ಬರಗೈಲೆ, ಹೋಗುವಾಗ ಬರಿಗೈಲೇ ಹೋಗಬೇಕು ಅನ್ನೋ ಸತ್ಯವನ್ನು ಒಪ್ಕೋಬೇಕಾಗಿದೆ. ಮರಣಕಾಲದ ಎಲ್ಲ ವಸ್ತುಗಳು ಸಿದ್ಧ ಇದ್ದಾವೆ. ಸುಡುಗಾಡು ಸಿದ್ಧ ಇದೆ, ಹೊತ್ಕೊಂಡು ಹೋಗೋ ಜನನೂ ಸಿದ್ಧವಾಗಿ ಕೂತಾರೆ, ಸುಡುವಂಥ ಜಾಗನೂ ಸಿದ್ಧ ಇದೆ, ಹೊಸದಾಗಿ ಪಡಿಬೇಕಾಗಿಲ್ಲ. ಸುಡೋಕ್ಕೆ ಕಟ್ಟಿಗೆನೂ ಇದೆ. ಎಲ್ಲನೂ ಏನಾಗಬೇಕು ಅದು ಆಗ್ತಾನೆ ಹೊರಟಿದೆ. ಹಂಗಿರೋವಾಗ ನಿಶ್ಚಿಂತನಾಗಿ ಯಾಕಿರಬಾರ್ದು ಮನುಷ್ಯ? ಎಚ್ಚರವಾಗಿರಬೇಕು ಸದಾಕಾಲ. ಈ ಪ್ರಪಂಚ ನಮಗೋಸ್ಕರ ಅಂತಲೇ ಇಲ್ಲ. ಇಲ್ಲಿ ಕೇವಲ ಸಾಯೋರೇ ಬಂದು ಹೋಗ್ತಾರೆ. ಸಾಯೋದಕ್ಕೋಸ್ಕರನೇ ಹುಟ್ಟಿರೋದು. ಮತ್ತು ಕಾಲು ಚಾಚಿ ಇಲ್ಲಿ ಕೂತ್ಕೋತೀನಿ ಅಂತಂದರೆ ಪ್ರಪಂಚದೊಳಗಿನ ಆಗು ಹೋಗುಗಳು, ಸಾವು, ಜನನ ಇವೆಲ್ಲ ಏನು ಬಿಡ್ತಾವೇನು ನಮ್ಮನ್ನು? ಅದಕ್ಕೆ ನಿಶ್ಚಿಂತನಾಗಿ ಇರೋದನ್ನು ಕಲಿಬೇಕಾಗಿದೆ. ಥ್ಯಾಂಕ್ ಯು.